RSSನಲ್ಲಿ ಮುಖ್ಯವಾಗಿ ಸಂಘಟನೆ ಕಾಣುವಂಥದ್ದು ಶಿಸ್ತು, ದೇಶಭಕ್ತಿ, ಸಹೋದರ ಭಾವ, ಒಂದು ಸಂಸ್ಕಾರಯುತವಾದ ಬದುಕು. ನೋಡಿ, ಅವಘಡಗಳಾದಾಗ, ಭೂಕಂಪ ಆದಾಗ ಮುಂಚೂಣಿಯಲ್ಲಿ ನಿಲ್ಲುವಂತಹವರು ಸ್ವಯಂ ಸೇವಕರು ಇರ್ತಾರೆ. ಯಾವಾಗಲೂ ಕೂಡ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಅಲ್ಲಿ ಬೇರೆಯವರ ಪ್ರಾಣವನ್ನು ರಕ್ಷಣೆ ಮಾಡುವಂತಹದ್ದು, ಅವರ ಜೀವನವನ್ನ ಉತ್ತಮಪಡಿಸುವಂತಹದ್ದು, ಅಲ್ಲಿ ಸೌಕರ್ಯಗಳನ್ನು ಒದಗಿಸಿಕೊಡುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಒಂದು ಸಂಘಟನೆ ಇದೆ ಅವರಲ್ಲಿ. ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಒಂದು ದೇಶಕ್ಕಾಗಿ ಪ್ರಾಣವನ್ನೇ ಕೊಡ್ತೇವೆ ಎನ್ನುವಂಥ ಮನೋಭಾವ ಅವರಲ್ಲಿ ಇರುವಂತಹದ್ದು. ಅವರ ಬೈಠಕ್ ಇರ್ಬೋದು, ಪಥಸಂಚಲನ ಇರ್ಬೋದು, ನೋಡಿದ್ರೆ ಒಂದು ರೀತಿಯಲ್ಲಿ ನಮ್ಮ ದೇಶದ ಒಂದು ಮಿಲಿಟರಿ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೇನೋ ಅನ್ನಿಸುವ ಒಂದು ವಾತಾವರಣವನ್ನು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ವ್ಯಕ್ತಿಗೆ ಒಂದಿಷ್ಟು ವಯಸ್ಸಾದರೆ ಒಂದು ಶಕ್ತಿ ಕಡಿಮೆ ಆಗ್ತದೆ, ಸಂಸ್ಥೆಗೆ ವಯಸ್ಸಾದಷ್ಟು ಶಕ್ತಿ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂಥದ್ದು. ನಮಸ್ಕಾರ. ಇವತ್ತು ನಾವು ಕರ್ನಾಟಕದಲ್ಲಿ ಲಕ್ಷಾಂತರ ಜನರಿಗೆ ವಿದ್ಯೆಯನ್ನು, ಅನ್ನವನ್ನು ನೀಡಿರುವ ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಮಠದ ಸ್ವಾಮೀಜಿಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳ ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿ ನಮಸ್ಕಾರ. ಮಠದ ಇಷ್ಟೊಂದು ಚಟುವಟಿಕೆ ಮಧ್ಯ ಸಂವಾದ ವೀಕ್ಷಕರ ಜೊತೆ ಇದ್ದೀರಾ, ನಿಮಗೆ ಧನ್ಯವಾದ. ಮೊದಲನೇದಾಗಿ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ 100 ವರ್ಷ ಆಯಿತು. ಸಂಸ್ಕೃತಿ ಅಂತ ಬಂದಾಗ ಎಲ್ಲರೂ ಅವರವ್ರದ್ದೇ ರೀತಿಯಲ್ಲಿ ಮಾಡ್ತಾರೆ. ಇಲ್ಲೂ ಕೂಡ ಮಠ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಮಠಕ್ಕೆ ಬಹಳ ಅವಿನಾಭಾವವಾದ ಸಂಬಂಧ ಹಿಂದಿನಿಂದ ಕೂಡ ಇದೆ. ಇಲ್ಲಿ ಗುರೂಜಿ ಅವರು ಹಿಂದೆ ಬಂದಿದ್ರು, ಹಿಂದೆ ಶಿವಕುಮಾರ ಸ್ವಾಮಿಗಳು ಇದ್ದಾಗ. ತಾವು ಸಂಘವನ್ನ ಹೇಗೆ ನೋಡ್ತೀರಾ? ನಿಮ್ಮ ಮತ್ತೆ ಸಂಘದ ಸಂಬಂಧ ಹೇಗಿದೆ? ಇದು RSS ಸ್ಥಾಪನೆಯಾಗಿ ಈಗ 100 ವರ್ಷ ಆಗ್ತಾ ಇದೆ. 100 ವರ್ಷದಲ್ಲಿ ಇದು ಬಹುದೊಡ್ಡ ಎತ್ತರಕ್ಕೆ ಬೆಳೆದಿದೆ. ಏನು ಎಡಗೆಯವರವರ ದೂರದೃಷ್ಟಿಯ ಫಲ. ಅನೇಕರು ಗುರೂಜಿಯವರು ಮತ್ತಿತರೆಲ್ಲರೂ ಕೂಡ ಅಧ್ಯಕ್ಷರಾಗಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. RSSನಲ್ಲಿ ಮುಖ್ಯವಾಗಿ ಸಂಘಟನೆ ಕಾಣುವಂತಹದ್ದು ಶಿಸ್ತು, ದೇಶಭಕ್ತಿ, ಸಹೋದರ ಭಾವ, ಒಂದು ಸಂಸ್ಕಾರಯುತವಾದ ಬದುಕು. ಜೊತೆಗೆ ದೇಶಭಕ್ತಿಗೆ ಹೆಚ್ಚು ಒತ್ತು ಕೊಡುವಂತಹದ್ದು. ಭಾರತ ಮಾತೆ ಅನ್ನುವುದೇ ಮುಖ್ಯ ಧ್ಯೇಯವಾಗಿಟ್ಕೊಂಡು ಎಲ್ಲ ವಿಚಾರಗಳಿಗೆ ಇವತ್ತು ಆದ್ಯತೆಯನ್ನು ಕೊಡುವುದರ ಮುಖಾಂತರವಾಗಿ ಒಂದು ಸಂಘಟನೆಯನ್ನು ಮಾಡಿ ಎಲ್ಲರಲ್ಲಿ ದೇಶಭಕ್ತಿಯನ್ನು ಬೆತ್ತುವಂತಹ ಕೆಲಸ ಆಗಬೇಕಾಗಿರುವಂಥದ್ದು ಮತ್ತು ಇದೆ ಅಂತ ಒಂದು ದೇಶಭಕ್ತಿಯನ್ನು ಜನಗಳಲ್ಲಿ ಬೆತ್ತುವಂಥ ಕೆಲಸ ಮಾಡ್ಕೊಂಡು ನಿರಂತರವಾಗಿ ಬರ್ತಾ ಇದೆ. ಆ ಸಂಸ್ಥೆ ಇವತ್ತು 100 ವರ್ಷ ಇವತ್ತು ಕಳೀತಾ ಇದೆ. ಅದಕ್ಕೆ ಶತಮಾನೋತ್ಸವ ಬರ್ತಾ ಇದೆ. ವ್ಯಕ್ತಿಗೆ ಒಂದಿಷ್ಟು ವಯಸ್ಸಾದರೆ ಒಂದು ಶಕ್ತಿ ಕಡಿಮೆ ಆಗ್ತದೆ, ಸಂಸ್ಥೆಗೆ ವಯಸ್ಸಾದಷ್ಟು ಶಕ್ತಿ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂಥದ್ದು. ಈ 100 ವರ್ಷಗಳಲ್ಲಿ ನೂರಾರು ಶಾಖೆಗಳಿದೆ. ಇದು ದೇಶ ವಿದೇಶಗಳಲ್ಲೂ ಇದೆ, ಅಲ್ಲೂ ಸಂಘಟನೆ ನಡೀತಾ ಇರುವಂಥದ್ದು. ಈ ಸಂಘಟನೆ, ಸಂಸ್ಕಾರಗಳು, ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇದೆ. ಒಂದು ಹೆಮ್ಮೆ, ಅಭಿಮಾನ ಪಡುವಂಥ ಒಂದು ಸಂಸ್ಥೆ. ಈಗಿನ ಸರಸಂಘಚಾಲಕರಾದ ಮೋಹನ್ ಭಾಗವತ್ ಅವರು 2 ಬಾರಿ ಇಲ್ಲಿ ಬಂದಿದ್ದಾರೆ, ಮಠವನ್ನು ನೋಡಿದ್ದಾರೆ, ತಮ್ಮ ಆಶೀರ್ವಾದವನ್ನು ತಗೊಂಡು ಹೋಗಿದ್ದಾರೆ. ಅವ್ರು ಬಂದಾಗ ಯಾವ್ದಾದ್ರು ವಿಶೇಷ ಘಟನೆಗಳ, ಸಂದರ್ಭಗಳು ತಮ್ಮ ನೆನಪಿನಲ್ಲಿ ಇರೋದ್ರಲ್ಲಿ? ಸಂತ ಸಮ್ಮೇಳನ ಮಾಡಿದ್ರಲ್ಲಿ ಆ ಸಂದರ್ಭದಲ್ಲೂ ಕೂಡ ಅವರು ಬಂದಿದ್ದರು. ಆಮೇಲೆ ತುಮಕೂರಿನ ಶಾಖೆಯ ಉದ್ಘಾಟನೆ ಸಂದರ್ಭದಲ್ಲಿ ಬಂದಾಗ ಮಠಕ್ಕೂ ಕೂಡ ಭೇಟಿ ಕೊಟ್ಟಿದ್ದಂತಹ ಅವರು ವಿಶೇಷವಾಗಿ ಕಾಳಜಿ ಇಟ್ಕೊಂಡು, ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಅವರು. ಶಿಕ್ಷಣದ ಬಗ್ಗೆ ಇರ್ಬೋದು, ಸಮಾನತೆ ಬಗ್ಗೆ ಇರ್ಬೋದು, ಜನಗಳಲ್ಲಿ ಒಲವನ್ನು, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಬದುಕುವಂಥ ಜೀವನ ಇರ್ಬೋದು, ಇವುಗಳ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡು ಮಾತನಾಡುವಂತಹ ಒಂದು ವಿಶೇಷ ಗುಣವನ್ನು ಮೋಹನ್ ಭಾಗವತರು ಇಟ್ಕೊಂಡಿರುವಂತಹ ಅವರು. ಅಂಥವರು ಮಠಕ್ಕೆ 2 ಸಾರಿ ಬಂದಿದ್ದಾರೆ. ಮುಂದೆ ಇನ್ನೊಂದು ಬರುವಂತಹ ಅವಕಾಶ ಇದೆ, ಬಂದೇ ಬರ್ತಾರೆ. ಇಲ್ಲಿ ತಾವು ಪ್ರಾರಂಭದಲ್ಲಿ ಹೇಳಿದ್ರಿ RSSನ ಸ್ವಯಂ ಸೇವಕರು ಶಿಸ್ತು, ಸೋದರತ್ವ, ಇದೆಲ್ಲ ಅವರಲ್ಲಿ ಸ್ವಭಾವಗಳಿರುತ್ತೆ ಅಂತ. ತಾವು ಯಾವ್ದಾದ್ರು ಇಲ್ಲಿ ಮಠದ ಆವರಣದಲ್ಲಿ, ಮಠದ ಶಾಲೆ ಕಾಲೇಜುಗಳಲ್ಲಿ ಬಹಳಷ್ಟು ವರ್ಗಗಳು, ಶಿಬಿರಗಳು RSS ನಡೆದಿದೆ. ಅದು ಹಿಂದೆ 16 ವರ್ಷಗಳಿಂದ ನಡೀತಾ ಬಂದಿದೆ, ಇವತ್ತಿಗೂ ಕೂಡ ನಡೀತಾ ಇದೆ. ತಾವು ವಿಶೇಷವಾಗಿ ಗಮನಿಸಿದಂಥ ಯಾವ್ದಾದ್ರು ಸಂಗತಿಗಳು, ಸಂಘದ ಸಾಮಾನ್ಯ ಸ್ವಯಂ ಸೇವಕರು ಇರ್ತಾರೆ, ಅವರಲ್ಲಿ ತಾವೇನಾದ್ರು ಗಮನಿಸಿರೋ? ಪ್ರತಿಯೊಬ್ಬ ಸ್ವಯಂ ಸೇವಕರಲ್ಲಿಯೂ ಕೂಡ ಒಂದು ಶಿಸ್ತಿದೆ ಅವರಲ್ಲಿ. ಅವ್ರು ನೋಡ್ತಿದ್ದಾಗ ಹೇಳ್ಬೋದು, ಸಂಘದ ಸಂಸ್ಕಾರ ಇದೆಯಪ್ಪ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವರು ಸಂಸ್ಕಾರವನ್ನು ಇಟ್ಕೊಂಡಿರ್ತಾರೆ. ಅವರ ಮಾತುಕತೆ, ಅವರ ರೀತಿ ನಡವಳಿಕೆ, ಅವರಲ್ಲಿರುವಂತಹ ಒಂದು ಶ್ರದ್ಧೆ, ಒಂದು ಆಸಕ್ತಿ, ಜೊತೆಗೆ ಅವರಲ್ಲಿ ಕಾಣುವಂತಹ ದೇಶಪ್ರೇಮ, ಇವೆಲ್ಲವೂ ಕೂಡ ಸಹಜವಾಗಿ ಅವರ ಅಂತರ್ಯವನ್ನು ನೋಡೋದೇ ಬೇಡ, ಬಾಹ್ಯದಿಂದಲೇ ಅವ್ರನ್ನ ಗುರುತಿಸೋದಕ್ಕೆ ಸಾಧ್ಯ ಆಗುವಂತಹದ್ದು ಅಂತ ಒಂದು ಸಂಸ್ಕಾರ ಅವರಲ್ಲಿರ್ತದೆ. ಕೊನೆಯದಾಗಿ ನೀವು ನಮ್ಮ ಸಂಘದ ಸ್ವಯಂ ಸೇವಕರಿಗೆ 100 ವರ್ಷ ಆಗಿದೆ ಸಂಘಟನೆಗೆ. ಸ್ವಯಂ ಸೇವಕರೆಲ್ಲ ಈಗಿನವ್ರು, ಯಾರು ಸಂಘ ಸ್ಥಾಪನೆ ಆದಾಗ ಇದ್ದವರಲ್ಲ, ಎಲ್ಲ ಈಗ ಅಂದರೆ ಯಾರೇ ತಗೊಂಡ್ರು, ಯಾರು ಸ್ಥಾಪನೆ ಆದಾಗ ಇದ್ದವ್ರು ಇವತ್ತು ಯಾರು ಇಲ್ಲ. ನೀವೇನದು ಕೊನೆಯದಾಗ ಅವರಿಗೆ ಏನಾದ್ರು ಒಂದು ಮಾರ್ಗದರ್ಶನ? ಸ್ವಯಂ ಸೇವಕರೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಾವೆಲ್ಲರೂ ಕೂಡ ನಮ್ಮ ದೇಶದ ಒಂದು ದೊಡ್ಡ ಶಕ್ತಿಯಾಗಿರುವಂತಹ ಅವರು.
ಅದರಲ್ಲೂ ಕೂಡ ಯುವಕರು ಅದರಲ್ಲಿ ತುಂಬ ಪಾಲ್ಗೊಳ್ಳುವಂಥವರಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಇವತ್ತು ನೋಡಿ, ಅವಘಡಗಳಾದಾಗ, ಭೂಕಂಪ ಆದಾಗ, ಏನೋ ಈ ಪ್ರಾಕೃತಿಕ ವಿಕೋಪಗಳಾದಾಗ ಮುಂಚೂಣಿಯಲ್ಲಿ ನಿಲ್ಲುವಂತಹವರು ಸ್ವಯಂ ಸೇವಕರು ಇರ್ತಾರೆ. ಯಾವಾಗಲೂ ಕೂಡ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅಲ್ಲಿ ಬೇರೆಯವರ ಪ್ರಾಣವನ್ನು ರಕ್ಷಣೆ ಮಾಡುವಂಥದ್ದು, ಅವರ ಜೀವನವನ್ನು ಉತ್ತಮಪಡಿಸುವಂಥದ್ದು, ಅಲ್ಲಿ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಒಂದು ಶಿಸ್ತಿನ ಜೀವನ ಯಾವತ್ತೂ ಇರ್ತದೆ. ಅವ್ರದ್ದು ಸ್ವಚ್ಛವಾದ ಬದುಕಿರಬೇಕು, ಕೈ ಕಾಲು ಎಲ್ಲವನ್ನು ಜೀವನವನ್ನೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ವಾತಾವರಣ ಇದೆ. ಜೊತೆಗೆ ಒಂದು ಸಂಘಟನೆ ಇದೆ ಅವರಲ್ಲಿ. ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಒಂದು ದೇಶಕ್ಕಾಗಿ ಪ್ರಾಣವನ್ನೇ ಕೊಡ್ತೇವೆ ಎನ್ನುವಂಥ ಮನೋಭಾವ ಅವರಲ್ಲಿ ಇರುವಂತಹದ್ದು. ಅಷ್ಟು ತ್ಯಾಗ ಮತ್ತು ಸೇವಾ ಭಾವನೆಯನ್ನು ರೂಢಿಸಿಕೊಳ್ಳುವಂತಹ ಒಂದು ವಿಶೇಷ ಗುಣ ಸ್ವಯಂ ಸೇವಕರಲ್ಲಿ ಇದೆ ಅನ್ನೋದನ್ನು ಯಾರು ಹೇಳಬೇಕಾದಿಲ್ಲ, ಸಹಜವಾಗಿ ಇರುವಂತಹದ್ದು. ಅವರ ಬೈಠಕ್ಕಿರ್ಬೋದು, ಪಥಸಂಚಲನ ಇರ್ಬೋದು, ನೋಡಿದ್ರೆ ಒಂದು ರೀತಿಯಲ್ಲಿ ನಮ್ಮ ದೇಶದ ಒಂದು ಮಿಲಿಟ್ರಿ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೇನೋ ಅನ್ನಿಸುವ ಒಂದು ವಾತಾವರಣವನ್ನು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅವರಿಗೆ ಅಷ್ಟು ಸ್ವಯಂ ಶಿಸ್ತು. ಅದು ಆ ಶಿಸ್ತು ಮೇಲೆ ಇನ್ನೊಬ್ಬರು ಆದೇಶ ಮಾಡ್ತಾರೆ ಅನ್ನೋದಕ್ಕಿಂತಲೂ ಕೂಡ ತಾವೇ ಸ್ವಯಂ ಆ ಸಂಸ್ಕಾರದ ಫಲವಾಗಿ ಆ ಶಿಸ್ತನ್ನು ರೂಪಿಸಿಕೊಂಡು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇರುವಂಥ ಅವರು ಹೀಗಂಥ ಒಂದು ಸಂಸ್ಥೆ 100 ವರ್ಷಗಳ ಒಂದು ಅವಧಿಯನ್ನು ಮುಗಿಸಿ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಸಂಸ್ಥೆ ಇನ್ನೂ 100 ವರ್ಷ ಅಲ್ಲ, ಎಷ್ಟೋ ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗುವಂಥದ್ದು. ಅದಕ್ಕೊಂದು ಭದ್ರ ಬುನಾದಿಯನ್ನು ಹಿಂದವರು ಹಾಕಿದ್ದಾರೆ. ಆ ಬುನಾದಿಯ ಮೇಲೆ, ತಳಹದಿಯ ಮೇಲೆ ಇವತ್ತೆಲ್ಲ ಕಟ್ಟಡ ಕಟ್ಟಬೇಕಾಗಿರುವಂಥದ್ದು. ಈಗಾಗಲೇ ಅಂತಹ ಅನೇಕ ಕೆಲಸ ಕಾರ್ಯಗಳು, 100 ಕೆಲಸ ಕಾರ್ಯಗಳ ಮೂಲಕ ಆಗ್ತಾ ಇರುವಂಥದ್ದು. ಮುಂದಿನ ಅವಶ್ಯಕತೆಗಳು ಬಂದಾಗ ಅದಕ್ಕೆ ತಕ್ಕ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ಕೂಡ ಅನೇಕ ರೀತಿಯಲ್ಲಿ ದೇಶ ಕಟ್ಟುವಂತಹ, ದೇಶಕ್ಕೆ ತಮ್ಮದೇ ಆದ ಕೊಡುಗೆ ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಲಿ. ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಆ ಸಂಸ್ಥೆ ಎಲ್ಲ ಹಿಂದೆ ಇವತ್ತು ಯಾರು ಕಟ್ಟಿದಂತಹ ಅವರು ಅಡುಗೆವಾರರಿಂದ ಹಿಡಿದು ಏನೆಲ್ಲ ದುಡಿದಿದ್ದಾರೆ ಅವ್ರನ್ನ ಸ್ಮರಣೆ ಮಾಡಬೇಕಾಗಿರುವಂಥದ್ದು. ಏಕೆಂದರೆ ಅವರ ಕೊಡುಗೆ ಇದೆ, ಅವರೆಲ್ಲ ತ್ಯಾಗದ ಫಲ ಇದೆ. ಅವರ ತ್ಯಾಗ, ಸೇವೆ ಅವೆಲ್ಲವನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಈಗಿನವರು ಕೂಡ ಅದೇ ಜವಾಬ್ದಾರಿನ ಇಟ್ಕೊಂಡು ಏನವರು ಹಾಕ್ಕೊಟ್ಟಂತಹ ಮಾರ್ಗದರ್ಶನ ಇದೆ ಅದನ್ನೆಲ್ಲ ರೂಢಿಸಿಕೊಂಡು ಹೊಸದಾಗಿ ಏನೆಲ್ಲ ರೂಪಿಸಬೇಕು ಅವನ್ನೆಲ್ಲವನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಿಸುವ, ವಿಸ್ತರಿಸುವ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಸವಾಲು ಇದೆ, ಭಾಳಷ್ಟು ಕಷ್ಟ ಅನುಕೂಲಗಳು ಇದೆ. ಅವೆಲ್ಲದರ ಮಧ್ಯದಲ್ಲಿಯೂ ಕೂಡ ಈ ಸಂಸ್ಥೆಯನ್ನು ಮತ್ತಷ್ಟು ಉಜ್ವಲವಾಗಿ ಬೆಳೆಸುವಂತಹ ಒಂದು ಗುರುತರ ಜವಾಬ್ದಾರಿ, ಇಂದಿನ ಜವಾಬ್ದಾರಿ ಇರುವಂತಹ ಅಧ್ಯಕ್ಷರು ಇರ್ಬೋದು ಮತ್ತು ಮತ್ತಿತರ ಎಲ್ಲ ಪದಾಧಿಕಾರಿಗಳ ಮೇಲೆ ಇರುವಂತಹದ್ದು. ಇನ್ನು ವಿಶೇಷವಾಗಿ ಸ್ವಯಂ ಸೇವಕರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರೂ ಕೂಡ ತಮ್ಮನ್ನು ತಾವು ಇದಕ್ಕೆ ತೊಡಗಿಸಿಕೊಳ್ಳುವಂಥ ಒಂದು ಮನೋಭಾವ ಇರುವಂತಹದ್ದು. ಒಟ್ಟಿನಲ್ಲಿ ಸಹೋದರ ಭಾವ, ಎಲ್ಲರನ್ನು ಪ್ರೀತಿಸುವಂತಹದ್ದು, ಜಾತಿ ಮನೋಭಾವ ಹೋಗಬೇಕು, ಪ್ರೀತಿ ಮನೋಭಾವ ಇರಬೇಕು, ಸಾಮರಸ್ಯದ ಬದುಕಿರಬೇಕು, ಜಾತಿಗಳ ಮಧ್ಯದಲ್ಲಿ ವೈಷಮ್ಯ ಬರಬಾರ್ದು. ಎಲ್ಲರೂ ಕೂಡ ನಮ್ಮ ಈ ದೇಶದ ಮಕ್ಕಳು. ಏಕೆಂದರೆ ಭಾರತದಲ್ಲಿರುವಂಥವರು ಭಾರತೀಯರೇ. ನಾವೆಲ್ಲರೂ ಕೂಡ ಯಾವುದೇ ಆಗಲಿ, ಯಾವ ಧರ್ಮ ಸಮಾಜ ಯಾವುದೇ ಇರಲಿ, ನಾವೆಲ್ಲರೂ ಕೂಡ ಒಂದೇ ಭಾರತೀಯ ಮಕ್ಕಳು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕಾಗಿರುವಂಥದ್ದು. ಯಾರೇ ಇರಲಿ, ಎಂಥವರೇ ಇರಲಿ, ಆ ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ನಾವು ಭಾರತೀಯರಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಗೀತೆ ಮತ್ತು ನಮ್ಮ ಸಂವಿಧಾನ, ಈ ಮೂರನ್ನು ಮೊದಲು ನಾವು ಪಾಲನೆ ಮಾಡಬೇಕು. ಮುಖ್ಯವಾಗಿ ಅದನ್ನೆಲ್ಲರೂ ಕೂಡ ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅದನ್ನು ನಾವು ಆ ಗೌರವವನ್ನು ಇಟ್ಕೊಳ್ಳುವುದರ ಮೂಲಕ ನಮ್ಮ ಒಂದು ದೇಶವನ್ನು ಮತ್ತಷ್ಟು ಎಲ್ಲ ರೀತಿಯಲ್ಲಿ ಕೂಡ ಸುಭದ್ರಗೊಳಿಸುವಂತಹ, ಅಭಿವೃದ್ಧಿಗೊಳಿಸುವಂತಹ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಯನ್ನು ಸ್ಮರಿಸಿಕೊಳ್ಳೋಣ. ಈ ಶತಮಾನದ ಸಂದರ್ಭದಲ್ಲಿ ಆ ಸಂಸ್ಥೆಗೆ ನಾನು ನನ್ನ ಶುಭ ಹಾರೈಕೆಯನ್ನು ವ್ಯಕ್ತ ಮಾಡ್ತೀನಿ. ಧನ್ಯವಾದ ನಿಮ್ಮ ಸಮಯಕ್ಕೆ.